ಆಕೆ ಗಂಡನೊಂದಿಗೆ ಜಗಳ ಆಡಿ ಹುಬ್ಬಳ್ಳಿಗೆ ಬಂದಿದ್ಲು. ಗುಡಿಗುಂಡಾದಲ್ಲಿದ್ದು ಭಿಕ್ಷೆ ಬೇಡಿ ಜೀವನ ಸಾಗಿಸ್ತಾ ಇದ್ಲು. ಇದನ್ನೇ ಬಂಡವಾಳ ಮಾಡಿಕೊಂಡ ಕ್ರಿಮಿಗಳು ಮಹಿಳೆ ಮೇಲೆರಗಿದ್ದಾರೆ. ಹೀಗೆ ದುಷ್ಕೃತ್ಯ ಎಸಗಿದ ಧೂಳರನ್ನ ಕಂಬಕ್ಕೆ ಕಟ್ಟಿ ಹಾಕಿ ಥಳಿಸಿ ಸ್ಥಳೀಯರು ಠಾಣೆಗೊಪ್ಪಿಸಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದವರು ಇದೀಗ ಜೈಲು ಸೇರಿದ್ದು ಸ್ಥಳೀಯರ ಆಕ್ರೋಶದ ಕಟ್ಟೆಯೊಡೆದಿದೆ. ಪೊಲೀಸ್ ಠಾಣೆ ಮುಂದೆ ನೆರೆದಿರೋ ನೂರಾರು ಜನ, ಗುಂಡು ಹಾಕಿಬಿಡಿ ನಮ್ಮ ಮೇಲೆ ಅಂತ ಆಕ್ರೋಶ ಹೊರಹಾಕ್ತಿರೋ ಸಾರ್ವಜನಿಕರು, ಪೊಲೀಸರ ನಡೆಗೆ ಕೆರಳಿ ಕೆಂಡವಾಗಿರುವ ಸ್ಥಳೀಯ ನಿವಾಸಿಗಳು. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ. ಈ ಕೋಪ, ಈ ಆಕ್ರೋಶ, ಈ ಸಿಟ್ಟಿಗೆ ಕಾರಣವಾಗಿದ್ದು ಅತ್ಯಾಚಾರ ಪ್ರಕರಣ. ಹೌದು, ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರ ಪ್ರಕರಣ ಮಾಸೋ ಮುನ್ನವೇ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಮಹಿಳೆಗೆ ಅಪಮಾನಿಸಲಾಗಿದೆ. ಇಬ್ಬರು ಯುವಕರು ಸೇರಿ ಪತಿ ಜೊತೆ ಜಗಳವಾಡಿ ಹುಬ್ಬಳ್ಳಿ ಗುಡಿಗುಂಡಾರದಲ್ಲಿದ್ದು ಜೀವನ ಸಾಗಿಸುತ್ತಿದ್ದ ಮಹಿಳೆ ಮೇಲೆರಗಿ ಮಾಡಬಾರದ ಕೃತ್ಯ ಮಾಡಿದ್ದಾರೆ. ಜನವರಿ 9ರಂದು ಆಟೋದಲ್ಲಿ ಮಹಿಳೆಯನ್ನ ಕರೆದೊಯ್ದು ಮದ್ಯಗುಡಿಸಿ ರೇಪ್ ಮಾಡಿದ್ದಾರೆ. 9ನೇ ತಾರೀಕು ಮಧ್ಯಾಹ್ನ ಒಬ್ಬಳು ಲೇಡಿನ ಕರ್ಕೊಂಡು ಹೋಗಿ ಅಲ್ಲಿಂದ ಅವಳ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಫೋಟೋ ವಿಡಿಯೋ ಮಾಡ್ಕೊಂಡಿದ್ದ ಪ್ರಕರಣ ಇದಾಗಿತ್ತು. ನಂತರದಲ್ಲಿ ಅದು ಆ ಫೋಟೋ ವಿಡಿಯೋ ಕೆಲವು ಸ್ನೇಹಿತರಿಗೆ ಶೇರ್ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಅದನ್ನು ನಾವು ಪ್ರಕರಣ ದಾಖಲು ಮಾಡಿಕೊಂಡು ಲೇಡಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡು ಅದರಲ್ಲಿ ಅರೆಸ್ಟ್ ಮಾಡಿದ್ವಿ. ಇಲ್ಲಿ ನೋಡಿ, ಈ ಫೋಟೋದಲ್ಲಿರುವ ಇದೇ ಕೀಚಕರು ಮಹಿಳೆಯನ್ನ ರೇಪ್ ಮಾಡಿ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ರು. ಓರ್ವನ ಹೆಸರು ಶಿವಾನಂದ, ಇನ್ನೋರ್ವ ಗಣೇಶ್ ಗದ್ದಣ್ಣನವರ್. ಅತ್ಯಾಚಾರಗೈದು ವಿಡಿಯೋ ಹರಿಬಿಟ್ಟಿದ್ದ ದುರುಳರ ವಿರುದ್ಧ ಸಂತ್ರಸ್ತೆ ದೂರು ನೀಡಿದ್ಲು. ಇಬ್ಬರು ಕಾಮುಕರನ್ನ ಹಿಡಿದಿದ್ದ ಸ್ಥಳೀಯರು ಕಂಬಕ್ಕೆ ಕಟ್ಟಿ ಹಾಕಿ ಥಳಿಸಿ ತಲೆಬೋಳಿಸಿ ಪೊಲೀಸರಿಗೊಪ್ಪಿಸಿದ್ರು. ಹೀಗೆ ಆರೋಪಿಗಳನ್ನ ಥಳಿಸಿ ಪೊಲೀಸ್ ಠಾಣೆಗೆ ಒಪ್ಪಿಸಿದವರ ಮೇಲೆಯೇ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಹಲ್ಲೆ ಆರೋಪದಡಿ ಶಿವಶಂಕರ ಕಾಲೋನಿಯ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. ಸ್ಥಳೀಯರ ಮೇಲೆ ಕೇಸ್ ಹಾಕಿದ್ದಕ್ಕೆ ಆಕೆ ವಿರುದ್ಧ ಆಕ್ರೋಶದ ಕಟ್ಟೆಯೊಡೆದಿದೆ. ಕೂಡಲೇ ಬಂಧಿತ 4ರನ್ನ ರಿಲೀಸ್ ಮಾಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಏನೋ ಯಾರೋ ಆರೋಪಿಗಳನ್ನ ಹಿಡಿದು ತಳಿಸಿದ್ರು, ಅವರ ಮೇಲೂ ಕೂಡ ಪೊಲೀಸರು ಕೇಸ್ ಹಾಕಿರುವಂಥದ್ದು. ಇದು ಅಲ್ಲಿನ ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಹಳೆ ಹುಬ್ಬಳ್ಳಿ ಠಾಣೆಯ ಮುಂದೆ ಇರುವಂಥದ್ದು. ಅನೇಕ ಮಹಿಳೆಯರು ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಬಂದು ಒಂದು ತಮಗೆ ನ್ಯಾಯಕ್ಕಾಗಿ ಒಂದು ಆಗ್ರಹಿಸ್ತಾ ಇರುವಂಥದ್ದು. ನಿನ್ನೆ ನಡೆದ ಘಟನೆ ಸರ, ಇವರು ಆರೋಪಿಗಳನ್ನ ಹಿಡಿದು ತಂದು ಒಪ್ಪಿಸಿದವ್ರ ಮೇಲೆ ಕಾನೂನು ಕ್ರಮ ತಗೊಳತ್ತಾರ. ಅದರಿಂದ ಅವ್ರನ್ನ ಎಲ್ಲರನ್ನ ಬಿಡ್ಬೇಕು. ಯಾಕಂದ್ರೆ ಕಾನೂನನ್ನು ಕೈಗೆ ತಗೊಂಡು ಅಪರಾಧ ಮಾಡಿದವ್ರು ಬಂದು ಒಪ್ಸ್ಯಾರ ಅವ್ರು. ಅದಕ್ಕೆ ಅವ್ರ ಮೇಲೆ ಆರೋಪಿಗಳ ಮೇಲೆ ಬೇಕಾದ ಶಿಕ್ಷೆ ಮಾಡಲಿ, ಅವ್ರನ್ನ ಗುಂಡು ಹಾಕಲಿ. ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ. ನಾವು ಆಗ್ರಹ ಮಾಡ್ತೇವೆ, ಅಂಥವ್ರು ಶಿಕ್ಷೆ ಆಗಲೇಬೇಕು. ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತೈತೆ ಅಂಥವ್ರಿಂದ. ಆದರೆ ಇವ್ರ ಜನರ ತಂದು ಒಪ್ಪಿಸಿದವ್ರ ಮೇಲೆ ಕ್ರಮ ಮಾಡತ್ತಾರಲ್ಲ, ಅದು ನಮಗೆ ಭಾಳ ನೋವಾಗತೈತಿ. ಇನ್ನು ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದನ್ನ ಅರಿತ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಶಿವಶಂಕರ ಕಾಲೋನಿಗೆ ತೆರಳಿ ಸಭೆ ಮಾಡಿದ್ರು. ನೀವು ಆರೋಪಿಗಳನ್ನ ಹಿಡಿದುಕೊಟ್ಟಿರೋದು ಒಳ್ಳೆ ಕೆಲಸವೇ, ಆದ್ರೆ ನೈತಿಕ ಪೊಲೀಸ್ಗಿರಿ ಮಾಡಿದ್ದು ತಪ್ಪು ಅಂತ ಬುದ್ಧಿವಾದ ಹೇಳಿದ್ರು. ಈ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪ್ರತಿಕ್ರಿಯಿಸಿ ಆರೋಪಿಗಳಾದ ಶಿವಾನಂದ, ಗಣೇಶ್ ಮೇಲೆ ಹಲ್ಲೆ ಮಾಡಿ ತಲೆಬೋಳಿಸಿದ್ದಾರೆ. ಹಲ್ಲೆ ಸಂಬಂಧ 4ರ ವಿರುದ್ಧ ದೂರು ದಾಖಲಾಗಿದೆ ಅಂದ್ರು. ಇಬ್ಬರು ಆರೋಪಿಗಳು ಯಾರಿದ್ರು, ಅವರು ಈ ಥರ ತಪ್ಪು ಕೆಲಸ ಮಾಡಿದ್ದಾರೆ ಅಂತಂದು ಅವರು ಲೋಕಲ್ ಸಮುದಾಯದವರೇ, ಅವರ ಸಂಬಂಧಿಕರು ಅವರೇ ಸೇರಿಕೊಂಡು ಅವರಿಗೆ ಆ ಇಬ್ಬರು ಆರೋಪಿಗಳಿಗೆ ಸ್ವಲ್ಪ ಹೊಡೆದಿದ್ರು. ಅದರ ಹಿನ್ನೆಲೆಯಲ್ಲಿ ಅದು ಕೂಡ ಒಂದು ಪ್ರಕರಣ ದಾಖಲೆ ಮಾಡ್ಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅತ್ಯಾಚಾರದ ಆರೋಪಿಗಳನ್ನ ಹಿಡ್ಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಕೇಸ್ ಹಾಕಿಲ್ಲ. ಆ ಆರೋಪಿಗಳಿಗೆ ಅತ್ಯಂತ ತೀವ್ರವಾಗಿ ಹೊಡೆದಿದ್ದಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಕೇಸ್ ಹಾಕಿದ್ದೀವಿ. ಆದರೆ ಹುಬ್ಬಳ್ಳಿ ಪದೇ ಪದೇ ಮಹಿಳೆ ಮೇಲಿನ ದೌರ್ಜನ್ಯಕ್ಕೆ ಸುದ್ದಿ ಆಗ್ತಿರೋದು ದುರಂತವೇ ಸರಿ. ಸಂಜಯ್, TV9 ಹುಬ್ಬಳ್ಳಿ.